ಇದು ಎಲ್ಲೂ ಇಲ್ಲ. ಅನ್ನದಾನಕ್ಕೆ ಮತ್ತು ಆರಾಧನೆಗೆ ಯಾವುದನ್ನು ತಕೊಳ್ಳಿ, ಯಕ್ಷಗಾನ ದೇವತಾರಾಧನೆ, ನಾಗಮಂಡಲ ಆರಾಧನೆ, ಭೂತಕೋಲ ಆರಾಧನೆ, ನೀವು ಮಾಡುವ ಚಿಕ್ಕ ಚಿಕ್ಕ ಆಟಿಕಳಂಜ ಆರಾಧನೆ, ಯಾವುದನ್ನು ಮಾಡಿ, ಭಜನೆ ಆರಾಧನೆ, ಯಾವುದು ಮಾಡಿದ್ರೂ ಒಂದು ಆರಾಧನೆ ಉಂಟು, ಒಂದು ಅನ್ನದಾನ ಉಂಟು. ಇದು ನಮ್ಮಲ್ಲಿ ಮಾತ್ರ ಇರುವುದು. ಇದು ಕಟ್ಟಿಕೊಂಡಂತಹ ಸಂಸ್ಕೃತಿ. ಇದನ್ನು ಬಿಡ್ತಾ ಇದ್ದೇವೆ ನಾವು. ಮನೆಗೆ ಬಂದ್ರೆ ನೀನು ಯಾರು ಅಂತ ಕೇಳುವ ಮೊದಲು ನೀರು ಕೊಡ್ತಾ ಇದ್ದ ಊರು ಕುಂದಾಪುರ. ಆಮೇಲೆ ಕೇಳುವುದು ನೀನು ಯಾರು ಅಂತ. ಮೊದಲು ನೀರು ಬೆಲ್ಲ ತಂದಿಟ್ಟು ಅವ ಕುಡಿದ ಮೇಲೆ ನೀವು ಎಲ್ಲಿಂದ ಬಂದ್ರಿ ಯಾರು ಅಂತ ಕೇಳುವುದು. ಇವತ್ತು ಹೇಗಾಗಿದೆ, ನಮ್ಮ ಮನೆಯಲ್ಲಿ ಮನೆಯವರಿಗೆ ನೀರು ಕೊಡುವುದಕ್ಕೆ ಮತ್ತೊಬ್ಬರು ಇಲ್ಲ ಅನ್ನೋ ಸ್ಥಿತಿಗೆ ಬಂದು ನಿಂತಿದೆ. ನಾವು ಕೈದಾಟಿಸಬೇಕಾದ್ದು ಸಂಸ್ಕೃತಿಯನ್ನು, ಬಣ್ಣದ ತೇರು ಎಳೆಯಬೇಕಾದದ್ದು ಭಾವದ ಬೀದಿಯಲ್ಲಿ. ಭಾವದ ಬೀದಿ ವಿಕಾಸ ಆಗ್ತಾ ಸಾಗಬೇಕು. ಕೊನೆಯದಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಿ ಮುಗಿಸ್ತೇನೆ. ಪ್ರಾಯಶಃ ನಾನು ಹೆಚ್ಚು ಟೈಮ್ ತಗೊಂಡಿದ್ದೇನೆ, ಕ್ಷಮಿಸಿ ಅಂತ ಹೇಳುತ್ತಾ. ಮಾತಾಡೋರೆಲ್ಲ ಹಾಗೆ, ನಾ ಎಲ್ಲಿ ಭಾಷಣಕ್ಕೆ ಹೋದ್ರೂ ಹೇಳುವ ಒಂದು ಮಾತನ್ನ ಈಗ ಹೇಳ್ತೇನೆ ನಿಮಗೆ. ಭಯೋತ್ಪಾದಕರಲ್ಲಿ ಎರಡು ವರ್ಗ. ಒಂದು ಗನ್ ಹಿಡಿದು ಹೆದರಿಸುವ ಭಯೋತ್ಪಾದಕರು, ಇನ್ನೊಂದು ಮೈಕ್ ಹಿಡಿದು ಹೆದರಿಸುವ ಭಯೋತ್ಪಾದಕರು. ನಾವು ಎರಡನೇ ವರ್ಗಕ್ಕೆ ಸೇರಿದವರು. ಹಾಗಾಗಿ ನಮಗ ಆ ಬೇಜಾರಿಲ್ಲ. ಇವ ಬಂದ ಅಂದ್ರೆ ಒಂದಷ್ಟು ಮಾತಾಡ್ತಾನೆ ಅನ್ನೋದು ಕೇಳುವವನಿಗೂ ಗೊತ್ತು, ಕೇಳಿಸಿಕೊಳ್ಳುವವನಿಗೂ ಗೊತ್ತು. ಆದ್ದರಿಂದ ಮುಗಿಸುವ ಮೊದಲು ಒಂದು ಚಿಕ್ಕ ಕಥೆಯನ್ನು ಹೇಳಿ ಮುಗಿಸ್ತೇನೆ. ಶ್ರದ್ಧೆ ಹೇಗೆ ನಮ್ಮನ್ನು ಬೆಳೆಸ್ತದೆ, ಈ ಊರಿನ ಮಕ್ಕಳಿಗೆ ನೀವು ಶ್ರದ್ಧೆಯನ್ನು ಕಲಿಸಿದ್ರೆ ಆ ಮನಸ್ಸು ಮನೆಗಳು ಹೇಗೆ ಬೆಳೆಯುತ್ತದೆ ಅಂತ. ಬಕಾರ ಪಂಚಕಗಳು ನಮ್ಮ ಬದುಕನ್ನು ಉಜ್ಜೀವನಗೊಳಿಸ್ತದೆ ಅಂತ. ನಾ ಮಾತಾಡ್ತಾ ಹೋದ್ರೆ ದೀರ್ಘ ಆಗ್ತದೆ, ಅದನ್ನು ಹೇಳೋದಿಲ್ಲ. ಮೊದಲನೇದಾಗಿರ್ಬೇಕಾದ್ದು ಭವನ ಅಂತ, ಮನೆ. ಇವತ್ತು ನಮ್ಮ ಮನೆ ಹೇಗಿದೆ ಅಂತ ಕೇಳಿದ್ರೆ ಮನೆಯಾಗಿ ಉಳಿದಿಲ್ಲ. ಮನೆಯಲ್ಲಿ ರೂಮ್ನಲ್ಲಿ ಮಕ್ಕಳು ಇರ್ತಾರೆ, ಟಿವಿ ಎದುರುಗಡೆ ತಾಯಿ ಇರ್ತಾಳೆ, ಇನ್ನೆಲ್ಲ ಒಂದು ಕಡೆ ಅಪ್ಪ ಇರ್ತಾನೆ. ಊಟಕ್ಕೆ ಕರಿಬೇಕಿದ್ರೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡ್ಬೇಕಾಗ್ತದೆ. ಫ್ಯಾಮಿಲಿ ಅಂತ ಒಂದು ಗ್ರೂಪ್ ಇರ್ತದೆ, ಊಟಕ್ಕೆ ಬನ್ನಿ ಅಂತ ಮೆಸೇಜ್ ಮಾಡ್ಬೇಕು. ಎಲ್ಲ ನೋಡಿ ಊಟಕ್ಕೆ ಬರ್ತಾರೆ. ಈ ಸ್ಥಿತಿಗೆ ನಾವು ಬಂದಿದ್ದೇವೆ. ಊಟ ಎಲ್ಲಿ ಮಾಡ್ತೀವಿ ಕೇಳಿದ್ರೆ ಟಿವಿಯ ಮುಂದೆ. ತಟ್ಟೆಯಲ್ಲಿ ಏನು ತಿಂತೇವೆ ಅಂತ ಗೊತ್ತಿಲ್ಲ. ತಿಂದ ಮೇಲೆ ಹೊಟ್ಟೆ ತುಂಬುವಷ್ಟು ತಿನ್ನುವುದು ಅಂತಲ್ಲ, ತಟ್ಟೆಯಲ್ಲಿ ಇದ್ದದ್ದು ಖಾಲಿ ಆಗುವಷ್ಟು ತಿನ್ನುವುದು. ಆದ್ರಿಂದಲೇ ಹೆಚ್ಚಿನ ರೋಗಗಳು ನಮ್ಗೆ ಬರ್ತಾ ಇರೋದು. ಊಟವಾಗಿ ಉಳಿಲಿಲ್ಲ. ಭವನ ಕೆಟ್ಟಿದೆ, ಭೋಜನ ಕೆಟ್ಟಿದೆ, ಭೂಷಣ ಮೊದಲೇ ಕೆಟ್ಟೋಗಿದೆ. ನಾವು ಧರಿಸುವಂತ ನಮ್ಮ ಉಡುಗೆ ತೊಡುಗೆಗಳನ್ನು ಹೇಳಿ ಪ್ರಯೋಜನ ಇಲ್ಲ, ಕೆಟ್ಟೋಗಿದೆ. ಅದರ ಜೊತೆ ಭಜನೆ ನಷ್ಟ ಆಗಿ ಹೋಗಿದೆ. ನಮ್ಮಲ್ಲಿ ಭಜನೆ ಇಲ್ಲ, ಭಕ್ತಿ ಶೇಷವಾಗಿ ಹೋಗಿದೆ. ಇದಿಷ್ಟು ಕಳಕೊಂಡದ್ರಿಂದ ಇವತ್ತಿನ ಈ ಶೈಲಿಯ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ. ಇದು ಸರಿಯಾಗುವುದಕ್ಕೊಂದು ಶ್ರದ್ಧೆ ಹೇಗೆ ಕೆಲಸ ಮಾಡ್ತದೆ ಅಂತ ಒಂದು ಚಿಕ್ಕ ಕಥೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಒಬ್ಬ ಭಕ್ತ ದೇವರನ್ನು ತುಂಬಾ ನಂಬಿಕೊಂಡವ, ಬದುಕಿನಲ್ಲಿ ಕಷ್ಟವನ್ನು ಪಡ್ತಾನೆ. ಇದು ನಾವೆಲ್ಲ ಕಂಡುಕೊಂಡ ಸತ್ಯ. ದೇವರಿಗೆ ನಿತ್ಯ ಪೂಜೆ ಮಾಡ್ತೇವೆ. ಪೂಜೆ ಮಾಡಿದ ಮೇಲೆ ದೇವರು ಕೈ ಹಿಡಿದೇ ಇದ್ದಾಗ ದೇವರ ಮೇಲೆ ಸಿಟ್ಟು ಮಾಡ್ತೇವೆ. ನಿನಗೆ ಪ್ರತಿ ಸೋಮವಾರ ಬಂದು ನಾನು ಸುತ್ತಿರುಗಿ ಹೋತೆ, ನಂಗೆ ಕಷ್ಟ ಕೊಡ್ತೆ. ಆಚೆ ಮನೆಯವ್ರು ಒಂದ್ ದಿವಸ ದೇವಸ್ಥಾನಕ್ಕೆ ಹೋದ್ ಕಾಣ್ಲ, ಅವನಿಗೆ ಏನ್ ರೋಗವೂ ಬಡಿಲಿಲ್ಲ ಅಂತ. ಮಹಾಲಿಂಗೇಶ್ವರ ಸ್ವಾಮಿಗೆ ಬೇರೆ ಕೆಲಸ ಇಲ್ಲ, ನಿಮ್ಮ ಮನೆಯನ್ನು ಕಾಪಾಡುವುದೇ ಕೆಲಸ, ಮತ್ತೇನು ಕೆಲಸ ಇಲ್ಲ ನೋಡಿ. ಭಕ್ತಿ ಬೇಕು, ಆದ್ರೆ ಭಕ್ತಿ ದೇವರನ್ನು ಡಿಕ್ಟೇಷನ್ ಮಾಡುವಾಗಲ್ಲ, ನಾವು ದೇವರ ನಿರ್ದೇಶನ ಮಾಡ್ಲಿಕ್ಕಿದ್ದದಲ್ಲ. ಅವಶ್ಯಂ ಅನುಭೋಕ್ತಂ ಕೃತಾಕರ್ಮ ಶುಭಾಶುಭ. ನಾವು ಮಾಡಿದ ಫಲವನ್ನು ಅನುಭವಿಸೋದಕ್ಕೆ ಹುಟ್ಟಿದ್ದೇವೆ. ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಾಗಿದೆ, ಸಾಲ ತಕೊಂಡಾಗಿದೆ, EMI ಕಟ್ಟುವುದಿಲ್ಲ ಅಂತ ಹೇಳಿದ್ರೆ, ಸಾಲ ಹೋದ್ ಜನ್ಮದಲ್ಲಿ ಮಾಡಿದ್ದೇವೆ, EMI ಕಟ್ಲಿಕ್ಕೆ ಹುಟ್ಟಿ ಬಂದಿದ್ದೇವೆ. ಇಡೀ ಬದುಕು EMI ಕಟ್ಟಬೇಕು, ಏನೂ ಮಾಡ್ಲಿಕ್ಕಿಲ್ಲ. ಸಂಚಿತ ಕರ್ಮ ಅಂದ್ರೆ ಅದು. ಅದನ್ನ ಕಳೆಯುವುದಕ್ಕೆ ಹುಟ್ಟಿ ಬಂದವರು ನಾವು. ದೇವರನ್ನು ದೂರುವುದಲ್ಲ, ದೇವರಲ್ಲಿ ಶ್ರದ್ಧೆ ಇರಬೇಕು. ಒಬ್ಬ ದೇವಭಕ್ತ, ನಾನು ಹೇಳಿದ ಹಾಗೆ ಕಥೆಯಲ್ಲಿ, ತುಂಬಾ ದೇವರನ್ನು ಆರಾಧಿಸಿಕೊಂಡವ ಬದುಕಿನಲ್ಲಿ ತುಂಬಾ ಕಷ್ಟ ಬರ್ತದೆ. ಕಷ್ಟ ಎಷ್ಟು ಬರ್ತದೆ ಅಂದ್ರೆ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಉದ್ಯೋಗ ಕೈ ಹಿಡಿಯುವುದಿಲ್ಲ, ಏನು ಮಾಡಿದ್ರೂ ಆಗೋದಿಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಕೊನೆಗೆ ಮನೆಯಲ್ಲಿ ಹೆಂಡತಿಗೂ ಹೇಳದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಣಯಕ್ಕೆ ಬರ್ತಾನೆ. ಬದುಕು ಸಾಕು, ಸುಮ್ಮನೆ ನಾವು ಸತ್ಯ ಧರ್ಮ ದೇವರು ಅಂತ ಹೇಳಿ ಬದುಕಿದ್ರೆ ಬದುಕಿಲ್ಲ ಅಂತ ಹೇಳಿ ಸಾಯಬೇಕು ಅಂತ ಹೊರಡ್ತಾನೆ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ರೈಲಡಿಯಲ್ಲಿ ಬಿದ್ದು ಸಾಯಬೇಕು ಅಂತ ಹೋಗ್ತಾನೆ. ಕೈಯಲ್ಲಿ ಮೊಬೈಲ್ ಇದೆ. ಕೊನೆಯ ಕ್ಷಣದಲ್ಲಿಯೂ ದೇವರನ್ನು ಧ್ಯಾನ ಮಾಡ್ತಾನೆ. ನನ್ನನ್ನು ಯಾಕೆ ಹುಟ್ಟಿಸಿದೆ ನೀನು? ಏನೂ ಸುಖ ಪಡಲಿಲ್ಲ, ಇನ್ನೇನು ಮಾಡಬೇಕು ಅಂತ ಗೊತ್ತಾಗ ಎಲ್ಲ ಪ್ರಯತ್ನಗಳು ನಿಷ್ಫಲ ಅಂತ ಆಗ್ತಾ ಉಂಟು. ನೀನ್ ಇದ್ದಿ ಅಂತ ನಂಬಬೇಕು, ನೀನ್ ಇಲ್ಲ ಅಂತ ಬಿಡಬೇಕೋ ಗೊತ್ತಾಗೋದಿಲ್ಲ. ನಿನ್ನ ಶ್ರದ್ಧೆ ಇಟ್ಟು ನಾನು ಸೋತೆ ಅಂತ ದುಃಖ ಮಾಡುತ್ತಾ ಇನ್ನೇನು ಟ್ರೈನ್ ಬರ್ತದೆ ಮಲಗಬೇಕು ಅಂತ ಯೋಚಿಸುವಾಗ ಕೈಯಲ್ಲಿ ಮೊಬೈಲ್ ರಿಂಗ್ ಆಗ್ತದೆ. ಅನ್ನೋನ್ ನಂಬರು. ನಮ್ಮೆಲ್ಲರಲ್ಲಿ ಟ್ರೂ ಕಾಲರ್ ಇರ್ತದೆ, ಯಾವ ನಂಬರ್ ಅಂತ ನೋಡ್ಲಿಕ್ಕೆ. ಟ್ರೂ ಕಾಲರ್ ನಲ್ಲಿ ದೇವರ ಹೆಸರು ಬರ್ತದೆ. ಬಹಳ ವಿಲಕ್ಷಣ, ಆಶ್ಚರ್ಯ. ನಾವೀಗ ಉದಾಹರಣೆಗೆ ಇದನ್ನು ತಕೊಳ್ಳು, ಮಹಾಲಿಂಗೇಶ್ವರ ಸ್ವಾಮಿ ಅಂತ ಬರ್ತದೆ. ಆ ಕ್ಷಣಕ್ಕೆ ಅವನಿಗೆ ಶಾಕ್ ಆಗ್ತದೆ, ಮೈಯಲ್ಲಿ ರೋಮಾಂಚನ ಆಗ್ತದೆ. ದೇವರೇ ಇಲ್ಲ ಅಂತ ಹೇಳಿದ್ದೆ, ಮೊಬೈಲ್ ನಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ಅಂತ
ಟ್ರೂ ಕಾಲರ್ ತೋರಿಸ್ತಾ ಇದೆ, ರಿಂಗ್ ಆಗ್ತಾ ಇದೆ, ಎತ್ತಲಿಕ್ಕೆ ಧೈರ್ಯ ಬರಲ್ಲ. ಯಾಕಂದ್ರೆ ದೇವ್ರು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದವನಿಗೆ ದೇವರ ಹೆಸರು ಡಿಸ್ಪ್ಲೇ ಆದ್ರೆ ಆ ಕ್ಷಣಕ್ಕೆ ಎಷ್ಟು ಹೆದರಿಕೆ ಆದೈತು. ಫೋನ್ ಎತ್ತೋದಿಲ್ಲ, ಫೋನ್ ಇಡ್ತಾನೆ, ಕಟ್ ಮಾಡ್ತಾನೆ ಕಾಲನ್ನ. ದೇವರಿದ್ದಾನೆ ಅಂತ ತೋರಿಸಿದ್ದಾನೆ, ಬದುಕಿನ ಛಲ ಉಂಟು, ಬದುಕುತ್ತೇನೆ ಅಂತ ವಾಪಸ್ ಬರ್ತಾನೆ ಆತ್ಮಹತ್ಯೆ ನಿರ್ಣಯವನ್ನು ಬಿಟ್ಟು. ದುಡಿತಾನೆ, ಏನೋ ಬದುಕು ಆ ಕ್ಷಣಕ್ಕೆ ಟರ್ನ್ ಆಗ್ತದೆ, ಒಂದಷ್ಟು ಸಾಧನೆ ಮಾಡ್ತಾನೆ, ಕೈ ಹಿಡಿಯುತ್ತದೆ. ಒಂದು ವಾರ, ಒಂದು 10, ಒಂದು 15, ಒಂದು ತಿಂಗಳು ಕಳೀತದೆ. ಕಳೆದ ಮೇಲೆ ಬದುಕು ಒಂದು ಸ್ಥಿರಕ್ಕೆ ಬರ್ತಾ ಇದೆ ಅಂತ ಒಂದು ಆಸೆ ಹುಟ್ಟುತ್ತದೆ. ಬದುಕು ಸರಿಯಾಯಿತು ಅಂತಲ್ಲ, ಸರಿ ಆಗ್ತದೆ ಅನ್ನೋ ವಿಶ್ವಾಸ ಹುಟ್ಟುತ್ತದೆ. ಆಗ ಅವನಿಗೆ ಅವತ್ತು ನನ್ನನ್ನು ಉಳಿಸಿದಂತಹ ಮಹಾಲಿಂಗೇಶ್ವರನಿಗೆ ಒಂದು ಧನ್ಯವಾದ ಹೇಳಬೇಕು ಅಂತ ದೇವಸ್ಥಾನಕ್ಕೆ ಬರ್ತಾನೆ. ಬಂದವನಿಗೆ ಕುತೂಹಲ ಅದೇ, ದೇವರು ಫೋನ್ ಮಾಡ್ಲಿಕ್ಕೆ ಸಾಧ್ಯವಾ? ಎಲ್ಲಾದ್ರೂ ಈ ಕಾಲದಲ್ಲಿ ವಿಚಾರಿಸ್ಬೇಕು ಅಂತ ದೇವಸ್ಥಾನಕ್ಕೆ ಬಂದವನು ಅರ್ಚಕರಲ್ಲಿ ವಿಚಾರಿಸ್ತಾನೆ. ನಂಗೆ ಹೀಗೊಂದು ತಿಂಗಳ ಕೆಳಗೆ ಸಂಜೆ ಒಂದಿಷ್ಟು ಹೊತ್ತಿಗೆ ಮಹಾಲಿಂಗೇಶ್ವರ ಸ್ವಾಮಿ ಅಂತ ಫೋನ್ ಬಂತು, ದೇವರು ಫೋನ್ ಮಾಡ್ತಾನ ಅಂತ. ಆಗ ಅರ್ಚಕರು ಹೇಳಿದ್ರು, ಓ ಅವತ್ತಿದ್ದ ಹಳೆ ಕತೆ ಅಲ್ವಾ, ನಂಗೆ ನೆನಪಾಯ್ತದು. ನಾನು ದೇವಸ್ಥಾನದಲ್ಲಿ ತುಂಬಾ ಜನ ಇತ್ತು, ಪೂಜೆ ಮುಗಿಸಿ ಮನೆಗೆ ಬರೋದು ತಡ ಆಗ್ತದೆ ಅಂತ ನನ್ನ ಹೆಂಡತಿಗೆ ಫೋನ್ ಮಾಡಬೇಕು ಅಂತ ದೇವಸ್ಥಾನದ ನಂಬರಿಂದ ಫೋನ್ ಮಾಡಿದೆ. ಕಾಲ್ ಕನೆಕ್ಟೇ ಆಗಲಿಲ್ಲ. ಮತ್ತೆ ಕಡೆಗೆ ಹೇಳಿದ್ರೆ ಸರಿಯಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ಕೊಂಡು ನಾನು ಕೆಲಸಕ್ಕೆ ಹೋದೆ. ಪ್ರಾಯಶಃ ಮಿಸ್ ಕನೆಕ್ಷನ್ ಆಗಿ, ರಾಂಗ್ ಕನೆಕ್ಷನ್ ಆಗಿ ನಿಮಗೆ ನಂಬರ್ ಬಂದಿರಬೇಕು, ನಿಮಗೆ ಡಯಲ್ ಆಗಿರಬೇಕು. ಮೇಲ್ನೋಟಕ್ಕೆ ಕಾಣುವಾಗ ಒಂದು ಟೆಕ್ನಿಕಲ್ ಎರರ್. ಇವರು ಫೋನ್ ಮಾಡಿದ್ದಾರೆ, ಹೆಂಡತಿಗೆ ಹೋಗೋ ಬದಲು ಅವನಿಗೆ ಕನೆಕ್ಟ್ ಆಗಿದೆ, ಅವನು ಮೊಬೈಲ್ ಅಲ್ಲಿ ಮಹಾಲಿಂಗೇಶ್ವರ ಅಂತ ಬಂದಿದೆ. ಸಣ್ಣ ವಿಷಯ. ತುಂಬಾ ಮೇಲ್ಮಟ್ಟದಲ್ಲಿ ಯೋಚನೆ ಮಾಡಿ ನೋಡಿ. ಒಂದು ಕ್ಷಣ ರಾಂಗ್ ಕನೆಕ್ಷನ್ ಆಗದೇ ಇದ್ರೆ ಅವನು ಸಾಯ್ತಿದ್ದ. ಒಂದು ಕ್ಷಣದ ರಾಂಗ್ ಕನೆಕ್ಷನ್ ಅವನ ಬದುಕಿಗೆ ರೈಟ್ ಡೈರೆಕ್ಷನ್ ಅನ್ನು ಕೊಡುತ್ತದೆ. ನಾವು ಬದುಕಿನಲ್ಲಿ ತುಂಬಾ ಸಂದರ್ಭಗಳಲ್ಲಿ ನನಗೇನೂ ಆಗುತ್ತಾ ಇಲ್ಲ, ರಾಂಗ್ 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 ಅನ್ಕೊಳ್ತೇವೆ. ನಮ್ಮ ರಾಂಗ್ ಗಳನ್ನು ರೈಟ್ ಆಗಿಸುವುದಕ್ಕೆ ಅಂತ ನಮ್ಮ ರೈಟ್ ಫ್ರಂಟ್ ನಲ್ಲಿ ಮಹಾಲಿಂಗೇಶ್ವರ ಸ್ವಾಮಿ ಇದ್ದಾನೆ. ಶ್ರದ್ಧೆಯಿಂದ ಅವನಿಗೆ ಒಪ್ಪಿಸಿ ಏನೇ ಕೆಲಸ ಮಾಡುವುದಿದ್ರು ಉಳುತ್ತೂರು ಮಹಾಲಿಂಗೇಶ್ವರ ನನ್ನನ್ನು ಕಾಪಾಡ್ತಾನೆ ಅನ್ನೋ ಶ್ರದ್ಧೆಯಿಂದ ಮುನ್ನುಗ್ಗಿ ಮಕ್ಕಳಿಗೆ ಅದನ್ನು ಕೈದಾಟಿಸಿ, ಧರ್ಮೋ ರಕ್ಷತಿ ರಕ್ಷಿತ ಅನ್ನೋದು ಬಹಳ ಪ್ರಸಿದ್ಧವಾದ ಗೀತೆಯ ವಾಕ್ಯ. ಕೃಷ್ಣಸ್ವಾಮಿ ಹೇಳಿರುವುದು ಎಲ್ಲರಿಗೂ ಬಾಯಿಪಾಠ ಇದೆ. ಅದರ ಅರ್ಥ ಏನು? ಧರ್ಮವನ್ನು ರಕ್ಷಿಸಿದವನನ್ನು ಧರ್ಮ ರಕ್ಷಿಸ್ತದೆ. ನಾನು ಇವತ್ತಿಲ್ಲಿ ನಿತ್ಯ ಹೇಳ್ತಾ ಇದ್ದೇನೆ, ಮಹಾಲಿಂಗೇಶ್ವರನ ಸಾಕ್ಷಿಯಲ್ಲಿ ನಮಗದಲ್ಲ ಬೇಕಾದದ್ದು, ಅದರ ಹಿಂದಿನದ್ದು ಬೇಕು. ಕೃಷ್ಣ ಅದರ ಹಿಂದೆ ಒಂದು ಸೇರಿಸಿದ ಮೇಲೆ ಧರ್ಮೋ ರಕ್ಷತಿ ರಕ್ಷಿತ ಹೇಳಿ. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ನಾಶ ಮಾಡಿದವನನ್ನು ಧರ್ಮವೇ ನಾಶ ಮಾಡುತ್ತದೆ. ಇದು ಕೃಷ್ಣ ಹೇಳಿದ್ದು. ಇವತ್ತು ನಮಗೆ ಬೇಕಾದದ್ದು ಧರ್ಮವನ್ನು ರಕ್ಷಿಸುವುದಕ್ಕೆ ನಾವಲ್ಲ, ಧರ್ಮವನ್ನು ನಾಶವಾಗದಂತೆ ಕಾಪಿಟ್ಟುಕೊಳ್ಳಬೇಕಾದ ಹೊಣೆ ನಮ್ಮತ್ತು. ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿ ಮಕ್ಕಳಿಗೆ ಏನೇ ಮಾಡಲಿ, IAS ಎಕ್ಸಾಮ್ ಬರೀಲಿಕ್ಕೆ ಹೋಗ್ಲಿ, ಇಂಜಿನಿಯರಿಂಗ್ ಬರೀಲಿ, MBA ಮಾಡಲಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ, ಅಥವಾ ಜಗತ್ತು ಕಂಡು ಕೇಳರಿಯದ ಹೊಸ ಕೋರ್ಸ್ ಅನ್ನು ಮಾಡ್ಲಿಕ್ಕೆ ಹೋಗ್ಲಿ, ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ಭಗವಂತನಿಗೆ ಕೈ ಚಾಚಬೇಕು ಅನ್ನೋ ಸಣ್ಣ ಸಂಸ್ಕಾರ, ಹಿರಿಯರಿಗೆ ಗೌರವ ಕೊಟ್ಟು ಬಹುವಚನದಿಂದ ಮಾತಾಡಬೇಕು ಅನ್ನೋ ಚಿಕ್ಕ ಸಂಸ್ಕಾರ, ಕಷ್ಟದಲ್ಲಿದ್ದವನಿಗಾಗಿ ಹೃದಯದಲ್ಲಿ ಮಿಡಿಬೇಕು. ನೀವು ಧನ ಸಹಾಯ ಮಾಡಬೇಕು ಅಂತಿಲ್ಲ, ಒಂದು ಕ್ಷಣ ಅಯ್ಯೋ ಅಂತ ಹೇಳುವಷ್ಟಾದ್ರೂ ಮನುಷ್ಯತ್ವವನ್ನು ಉಳಿಸಿಕೊಳ್ಳುವ ಹಾಗೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡದೇ ಇದ್ರೆ ನಮ್ಮ ಮನೆಯ ಮುಂದೆ ಬಣ್ಣದ ತೇರು ಮೆರೀತಾ ಇರುತ್ತದೆ, ಭಾವದ ಬೀದಿ ನಿರ್ಭಾವುಕವಾಗಿ ಬದುಕು ಬಂಜರು ಅಂತಾಗುತ್ತದೆ. ನಾವು ಜೀವಂತ ಶವಗಳಾಗಿ ಬದುಕದೆ ಬದುಕಬೇಕು ಅಂತಾದ್ರೆ, ಬದುಕು ಉಲ್ಲಾಸದಿಂದ ಕುಣಿಯಬೇಕು ಅಂತಾದ್ರೆ ನಮ್ಮ ಮನಸ್ಸು ಬಣ್ಣದ ಬೀದಿಯಾಗಬೇಕು, ಭಾವದ ಬೀದಿ. ವಿಜೃಂಭಿಸ್ತಾ 10, 20, 30 ಕಳೆದಿದ್ದೀರಿ, 50 ಕಳೆಯಲಿ, 75 ಕಳೆಯಲಿ, 100 ಆಗಲಿ, 100ದ್ದು 1000 ಆಗಲಿ, 1000ವು 1000ದ್ದಾಗಿ ಉಳ್ತೂರಿನ ಮಹಾಲಿಂಗೇಶ್ವರ ಯುವಕ ಮಂಡಲ ಅತ್ಯಂತ ಶ್ರೇಷ್ಠವಾದ ಸಾಧನೆಯನ್ನು ಮಾಡುತ್ತಾ ಎಲ್ಲರ ಬದುಕಿನಲ್ಲಿ ಬಣ್ಣದ ತೇರೆಳೆಯುವ ಭಾವದ ಬೀದಿಯನ್ನು ಸೃಷ್ಟಿಸುವಾಗಲಿ ಅಂತ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ, ನನಗೆ ಮಾತಾಡುವುದಕ್ಕೊಂದು ಅವಕಾಶವನ್ನು ಒದಗಿಸಿಕೊಟ್ಟಂತ ಎಲ್ಲರಿಗೂ, ಅಧ್ಯಕ್ಷರಾದ ವಿಶೇಷವಾಗಿ ಪ್ರೀತಿಯಿಂದ ಅಜಿತ್ ಅಣ್ಣನಿಗೂ ಅನಂತ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತಿಗೆ ಮಂಗಳವನ್ನು ನೀಡುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ.